ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೊಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ 1,00,000 ನಿವಾಸಿಗಳಿಗೆ ಡಿಜಿಟಲ್ ಹಕ್ಕುಪತ್ರ ವಿತರಣೆ. ನೋಡಿ ಫ್ರೆಂಡ್ಸ್, 1,00,000 ನಿವಾಸಿಗಳಿಗೆ ಡಿಜಿಟಲ್ ಹಕ್ಕುಪತ್ರ ವಿತರಣೆ ಅಂತ ಸನ್ಮಾನ್ಯ ಸಚಿವರಾದಂತಹ ಶ್ರೀ ಕೃಷ್ಣ ಬೈರೇಗೌಡರು ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕುಪತ್ರಗಳು ಇರಲಿಲ್ಲ. ಅದರಿಂದ ತುಂಬ ಜನ ಸಫರ್ ಮಾಡ್ತಾಯಿದ್ರು. ಅದರಿಂದಾಗಿ ಮಾನ್ಯ ಸಚಿವರು 1,00,000 ನಿವಾಸಿಗಳಿಗೆ ಡಿಜಿಟಲ್ ಹಕ್ಕುಪತ್ರ ವಿತರಣೆಯನ್ನು ವಿತರಿಸಲು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಕಂದಾಯ ಗ್ರಾಮಗಳಾಗಿ ಪರಿವರ್ತನೆಗೊಂಡಿರುವ ಆಡಿ ಹಟ್ಟಿ ತಾಂಡಗಳಲ್ಲಿನ ನಿವಾಸಿಗಳಿಗೆ 94 ಅಡಿ ಮೇ 20ರಂದು 1,00,000 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು ಅಂತ ಸನ್ಮಾನ್ಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಮಾಹಿತಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೋಡಿ ತೋರಿಸ್ತಾ ಇದ್ದೀನಿ ಹಕ್ಕುಪತ್ರ ಯಾವ ಥರ ಬರುತ್ತೆ ಅಂತ. ಹಕ್ಕುಪತ್ರ ಬಗ್ಗೆ ಒಂದು ಮಾಹಿತಿ ಇದು. ತುಂಬ ಜನ ಹಳ್ಳಿ ಕಡೆ ಕಂದಾಯ ಗ್ರಾಮಗಳಾಗಿ ಪರಿವರ್ತನೆಗೊಂಡಿರುವಂತಹ ಆಡಿ ಹಟ್ಟಿ ತಾಂಡಗಳು ಅಂದರೆ ತುಂಬ 1,00,000ಕ್ಕೂ ಹೆಚ್ಚು ಜನಕ್ಕೆ ಇನ್ನು ಹಕ್ಕುಪತ್ರ ಇಲ್ಲ. ಫ್ರೆಂಡ್ಸ್, ಅದನ್ನು ಇವರು ಈಗ ಸ್ಟಾರ್ಟಿಂಗಲ್ಲಿ 1,00,000 ಡಿಜಿಟಲ್ ಹಕ್ಕುಪತ್ರ ವಿತರಣೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ತುಂಬ ಜನ ಬಡವರಿಗೆ, ನಿರ್ಗತಿಕರಿಗೆ, ಸಾಮಾನ್ಯ ಜನರಿಗೆ ತುಂಬ ಉಪಯುಕ್ತ ಆಗುತ್ತೆ. ಫ್ರೆಂಡ್ಸ್, ಯಾರ್ಯಾರಿಗೆ ಇದರ ಉಪಯೋಗ ಆಗಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ. ಇದೇ ಥರ ವಿಷಯಗಳನ್ನ ನಿಮಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ನೀವು ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ನನ್ನ ಮುಂದಿನ ವೀಡಿಯೋಗೆ ಸಹಕರಿಸಿ. ಫ್ರೆಂಡ್ಸ್, ನೋಡಿ ಇನ್ನೂ ತೋರಿಸ್ತಾ ನೋಡ್ಕೊಂಬಿಡಿ. 1,00,000 ನಿವಾಸಿಗಳಿಗೆ ಡಿಜಿಟಲ್ ಹಕ್ಕುಪತ್ರ ವಿತರಣೆ. 94 ಅಡಿ ಮೇ 20ರಂದು 1,00,000 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು. ಈ ವರ್ಷದ ಅಂತ್ಯದ ವೇಳೆಗೆ ಒಟ್ಟು 2,00,000 ಹಕ್ಕುಪತ್ರಗಳನ್ನು ನೀಡುವ ಗುರಿ ಇದೆ ಎಂದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ನಾನು ಹಾಕಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ನನ್ನ ವೀಡಿಯೋಗಳನ್ನ ಸಹಕರಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.